ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವರ್ಷದ ಮಣಿಕಂಠ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹಿರೇಹಡಗಲಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಟಿಬಿ ಡ್ಯಾಂನಲ್ಲಿ ಮಹಿಳೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಬಟ್ ಕೆಲ ಶೌಚಾಲಯಗಳಿಗೆ ಬಾಗಿಲು ಇಲ್ಲದ ಕಾರಣದಿಂದಾಗಿ ಕೆಲ ಪುಂಡರು ಮಹಿಳೆಯರ ಶೌಚಾಲಯಗಳನ್ನು ಬಳಕೆ ಮಾಡುತ್ತಿದ್ದಾರೆ. ಹಾಗಾಗಿ ಬಾಗಿಲುಗಳನ್ನು ನಿರ್ಮಿಸುವ ಜೊತೆಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ದಲಿತ ಸೇನೆಯ ಜಿಲ್ಲಾ ಸಮಿತಿಯು ತುಂಗಭದ್ರಾ ಮಂಡಳಿಗೆ ಮನವಿ ಸಲ್ಲಿಸಿದೆ. ತುಂಗಭದ್ರದಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಘಟನೆಗಳು ಇಲ್ಲಿ ಜರಗಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತಿದ್ದೀವಿ ಸರ್. ಅದೇ ರೀತಿ ಇವತ್ತು ಈ ಮನವಿ ಪತ್ರನ ಕೊಟ್ಟ ನಂತರ ಇದ್ರ ಬಗ್ಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಕೂಡಲೇ ಅವರಿಗೆ ಮುಖ್ಯವಾಗಿ ಮ್ಯೂಸಿಕಲ್ ಫೌಂಟೇನ್ ಪಕ್ಕದಲ್ಲಿ ಹಾಗೂ ಫಿಶ್ ಅಕ್ವೇರಿಯಂನ ಹತ್ತಿರ ಶೌಚಾಲಯ ವ್ಯವಸ್ಥೆಯು ಕಲ್ಪಿಸಿದ್ದು, ಸದರಿ ಶೌಚಾಲಯದಲ್ಲಿ ಸೂಕ್ತ ರೀತಿಯಾಗಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಬೇರೆ ಬೇರೆ ವಸತಿ ತಾಣವಾಗಿದ್ದು ಅನೇಕ ಕಡೆಗಳಿಂದ ವಿದ್ಯಾರ್ಥಿಗಳು ಪ್ರವಾಸಿಗರು ಅತಿ ಹೆಚ್ಚಾಗಿ ಇಲ್ಲಿ ಧಾವಿಸಿ ಬರುತ್ತಿರುತ್ತಾರೆ. ಆದರೆ ಈ ರೀತಿಯಾಗಿ ಟಿಬಿ ಡ್ಯಾಂನ ಸಿಬ್ಬಂದಿಗಳು ದುರ್ವರ್ತನೆ ಇವತ್ತು ವಿಶೇಷ ಏನಂದರೆ ದಲಿತ ಸೇನೆ ವತಿಯಿಂದ ನಾವು ಟಿಬಿ ಬೋರ್ಡ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಈಗ ಮುಂದಿನ ದಿನಮಾನದಲ್ಲಿ ಕೂಡಲೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ನಾವು ದಲಿತ ಸೇನೆ ವತಿಯಿಂದ ಮುಂದಿನ ದಿನಮಾನದಲ್ಲಿ ನಾವು ಧರಣಿಗೆ ಕುದುರ್ತೀವಂತ ಈ ದಲಿತ ಸೇನೆ ಮುಖಾಂತರ ವಿಷಯ ತಿಳಿಸಾಗಿದ್ದೀನಿ. ಮುಂದಿನ ದಿನಮಾನದಲ್ಲಿ ಇಲ್ಲಿ ನಮ್ಮ ತುಂಗಭದ್ರಾ ಅಂತೇಳಿ ಒಂದು ವಿಶೇಷ ಹೊಂದಿರೋ ನಾಡಿದು. ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಾರೆ, ಬೇರೆ ಬೇರೆ ದೇಶದಿಂದಲೂ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದಪ್ಪ ಅಂದರೆ ಎಲ್ಲ ಅವ್ಯವಸ್ಥೆ ಆಗಿಬಿಟ್ಟಿದೆ. ಇಲ್ಲಿ ಯಾರನ್ನೂ ಪ್ರಶ್ನೆ ಮಾಡೋಂಥವ್ರು ಯಾರೂ ಇಲ್ಲ. ಇಲ್ಲಿ ಇವತ್ತು ಬಂದು ನಾವು ಪ್ರಶ್ನೆ ಮಾಡ್ತಿದ್ವಿ, ಬಟ್ ಮುಂದಿನ ದಿನಮಾನದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನಾವು ದಲಿತ ಸೇನೆ ವತಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎರಡು ಮಾತನ್ನು ನಿಮ್ಮ ಹೆಸರು ಹೇಳ್ರಿ. ದಲಿತ ಸೇನೆಗೆ ಏನಿದೆ? ನನ್ನ ಹೆಸರು ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅಂತೇಳಿ ದಲಿತ ಸೇನೆ ವತಿಯಿಂದ. ಇವತ್ತು ವಿಷಯ ಏನಪ್ಪ ಅಂತಂದ್ರೆ ವಿಜಯನಗರ ಜಿಲ್ಲಾ ದಲಿತ ಸೇನೆ ವತಿಯಿಂದ ಇವತ್ತು ತುಂಗಭದ್ರಾ ಸೆಕ್ಯೂರಿಟಿಗೆ ಒಂದು ಮನವಿ ಮಾಡ್ಕೊಂಡ್ರ ಮನವಿ ಏನಪ್ಪ ಅಂತಂದರೆ ಇವತ್ತು ವಿಜಯನಗರ ಕ್ಷೇತ್ರ ಅಂದರೆ ಇವತ್ತು ತುಂಗಭದ್ರಾ ಇಡೀ ರಾಜ್ಯದಿಂದ ಇಂದು ಬೇರೆ ರಾಜ್ಯದಿಂದ ಬರೋಂಥ ಪ್ರವಾಸಿಗರು ಅತಿ ಹೆಚ್ಚು ತುಂಗಭದ್ರಾ ನದಿಗೆ ಬರ್ತಾ ಇದ್ದಾರೆ. ಹಂಗಂತ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ಸೂಕ್ತವಾಗಿ ಒಂದು ಕುಡಿಯೋ ನೀರಿನ ಆಗಿರ್ಬೋದು, ಒಂದು ಟಾಯ್ಲೆಟ್ ಶೌಚಾಲಯ ಆಗಿರ್ಬೋದು, ಯಾವುದೇ ರೀತಿ ಸರಿಯಾದಂಥ ವ್ಯವಸ್ಥೆ ಇಲ್ಲಿಲ್ಲ. ಆದ ಕಾರಣ 13/1/2025 ಪ್ರವಾಸಿಗರು ಮಹಿಳೆಯರು ತುಂಗಭದ್ರಾ ಡ್ಯಾಮ್ಗೆ ಬಂದಂಥ ಸಂದರ್ಭದಲ್ಲಿ ಒಂದು ಟಾಯ್ಲೆಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಾರ್ಡನ್ನಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿ ಆ ಟಾಯ್ಲೆಟಲ್ಲಿ ಹೋಗಿ ನೋಡಿರ್ತಾನೆ. ಅದೇ ರೀತಿ ಅಲ್ಲಿ ವಾದ ವಿವಾದ ಆಗಿರ್ತದೆ.
ಆದ ನಂತರ ತುಂಗಭದ್ರಾ ಗೇಟ್ ಮುಖ್ಯ ದ್ವಾರದಲ್ಲಿ ಬಂದು ಒಂದು ಕಂಪ್ಲೀಟ್ ರಿಜಿಸ್ಟರನ್ನು ಮಾಡಿರ್ತಾರೆ. ಅದೇ ರೀತಿ ಆ ರಿಜಿಸ್ಟರ್ ಕಂಪ್ಲೀಟ್ ಮಾಡಿ ಇವತ್ತಿಗೆ 10-12 ದಿನ ಆದರೂ ಕೂಡ ಯಾವುದೇ ರೀತಿ ತುಂಗಭದ್ರಾ ಡ್ಯಾಮ್ ಮಂಡಳಿಯವರು ಯಾವುದೇ ರೀತಿ ಕ್ರಮವನ್ನು ಜರುಗಿಸಿರೋದಿಲ್ಲ. ಅದೇ ಸಲುವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನನ್ನು ಸರಿಪಡಿಸಬಹುದು, ಯಾರು ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ಳ ಹೋದಲ್ಲಿ ಇವತ್ತು ದಲಿತ ಸೇನಾ ವತಿಯಿಂದ ಮೇನ್ ಗೇಟನ್ನು ಬಂದ್ ಮಾಡೋದ್ರ ಮುಖಾಂತರ ನಾವು ಧರಣಿಯನ್ನು ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡಿದ್ದೀವಿ. ಅದೇ ರೀತಿ ಇವತ್ತು ಸೆಕ್ರೆಟರಿ ಸಾರು ಒಂದು ಆರ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶೌಚಾಲಯ ಟಾಯ್ಲೆಟ್ ಒಂದು ಸರಿ ಇಲ್ಲ, ಅದಕ್ಕೆ ಬಾಗಿಲಿಲ್ಲ, ಅದು ಇಲ್ಲ ವ್ಯವಸ್ಥೆ ಅಂತ ಹೇಳಿದಾಗ ಅವ್ರ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಇದು ದುರ್ದೈವ ಸಂಗತಿ. ಇವತ್ತು CM ಉಪಮುಖ್ಯಮಂತ್ರಿ ಎಲ್ಲ ಒಂದು ಡ್ಯಾಮಿಗೆ ಏನೋ ಒಂದು ಕಪ್ಪು ಚುಕ್ಕಿ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಅರ್ಧ ರಾತ್ರಿಯಲ್ಲಿ ಆಗಲೂ ಬಂದು ವೀಕ್ಷಣೆ ಮಾಡೋಂಥ ಸಂದರ್ಭ ಇದು ಡ್ಯಾಮ್ ಇದು. ಅಂಥ ಒಂದು ಮುಖ್ಯಮಂತ್ರಿ ಬಂದು ನೋಡೋಂಥ ಒಂದು ಡ್ಯಾಮನ್ನು ಏನೋ ಘಟನೆ ಆದಾಗ ಇವತ್ತು ಇಲ್ಲಿ ಮಂಡಳಿಯವರು ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಶೌಚಾಲಯ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಈ ಪರಿಸ್ಥಿತಿ ಇವತ್ತು ವಿಜಯನಗರ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಥರ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇವ್ರು ಮಾಡೋಂಥ ಒಂದು ಕೆಲಸ ಕಾರ್ಯಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಕಳಂಕ ತರೋಂಥ ಕೆಲಸ ಆಗ್ತಾಯಿದೆ. ಇದು ಮುಂದಿನ ದಿನಗಳಲ್ಲಿ ಇದು ಸರಿ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ದಲಿತ ಸೇನಾ ಉಪಾಧ್ಯಕ್ಷರು, ನನ್ನ ಹೆಸರು ಈರಣ್ಣ ಅಂತ. ಮಾರ್ಕಂಡೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಗೊಂಡು 25 ವರ್ಷಗಳು ಸಂದಿವೆ. ಹೀಗೆ ವಿವಿಧ ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗಿ ದಿನಾಂಕ 18ರಂದು ಉದ್ಘಾಟನೆ ಕೈಗೊಳ್ಳಲಾಗಿದೆ. ಹಾಲಿ ಶಾಸಕ HR ಗವಿಯಪ್ಪ ಹಾಗೂ ಮಾಜಿ ಶಾಸಕ ಆನಂದ್ ಸಿಂಗ್ ರವರಿಂದ ನೂತನ ಕಟ್ಟಡಗಳನ್ನು ಉದ್ಘಾಟಿಸಲಿದ್ದಾರೆಂದು ಪದ್ಮಶಾಲಿ ಸಮಾಜದ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪದ್ಮಶಾಲಿ ಬಹುತ್ತಮ ಸಮಾಜ ಸಂಘದ ಅಧ್ಯಕ್ಷ ನಾನು ಒಗ್ಗ ಜಯರಾಮ್ ಅಂತ ಹೇಳಿ. ನಮ್ಮ ಸಮಾಜದ ಒಂದು ಶಾಲೆ ಸ್ಥಾಪನೆಯಾಗಿ 25 ವರ್ಷಗಳಾಗಿ ಇವತ್ತಿಗೆ 25 ವರ್ಷ ಆಗಿವೆ. ಇದರ ಬೆಳ್ಳಿ ಹಬ್ಬದ ಮಹೋತ್ಸವ ಹಾಗೂ ನಾವು ನೂತನವಾಗಿ ಕೆಲವು ಕಟ್ಟಡ ನಿರ್ಮಿಸಿದ್ದೀವಿ. ಅದರ ಉದ್ಘಾಟನೆಯೂ ಸಹ ದಿನಾಂಕ 18ರಂದು ನಡೆಸ್ಕೊತಾ ಇದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಗವಿಯಪ್ಪನವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀ ಆನಂದ್ ಸಿಂಗ್ರವರು ಹಾಗೂ ನಮ್ಮ ಸಮಾಜದ ಮುಖ್ಯಸ್ಥರಾದ ಶ್ರೀ KC ಕೊಂಡಯ್ಯನವರು, ಹಾಗೆಯೇ ನಮ್ಮ ಅಖಿಲ ಭಾರತ ಅಧ್ಯಕ್ಷರಾದಂಥ ಶ್ರೀ ಕಂದಗಡ್ಲ ಸ್ವಾಮಿಯವರು, ಈಗ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು, ಹೀಗೆ ನಮ್ಮ ಸಾಕಷ್ಟು ಜನ ನಮ್ಮ ಅತಿಥಿಗಳಾಗಿ ಆ ದಿನ ಆಗಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ MP ಪ್ರಕಾಶ್ ನಗರದಲ್ಲಿರುವ ನಮ್ಮ ಶಾಲೆಯ ಆವರಣದಲ್ಲಿ ನಡೆಸಲಾಗ್ತಾ ಇದೆ. ಸೊ ಇದಕ್ಕೆಲ್ಲರೂ ಬಂದು ತಾವುಗಳು ಶುಭ ಕೋರಬೇಕಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ರಕ್ಕಸತಂಗಡಿ ಕದನದ ನಂತರ ಅನೇಕ ದೇವಾಲಯಗಳು ನಶಿಸಿ ಹೋದಂಥ ಸಂದರ್ಭದಲ್ಲಿ ನಶಿಸಿ ಹೋದಂಥ ಒಂದು ದೇವಾಲಯದ ಒಂದು ಶಿವಲಿಂಗ ರೈತರು ಹೂಳ್ತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗ ಭೂಮಿಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಅದೇ ಶಿವಲಿಂಗನೇ ಅಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು. ಆಗಿನ ಒಂದು ಸಮಾಜದ ಕೆಲವು ಗಣ್ಯರು, ಒಂದು 5-6 ಜನ ಪ್ರಮುಖ ಗಣ್ಯರುಗಳು ಏನು ಮಾಡಿದರು, ಅವರು ಆ ಒಂದು ಶಿವಲಿಂಗಕ್ಕೆ ದಿನನಿತ್ಯ ಪೂಜೆ ಮಾಡ್ತಾ ಅದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಂಟಪವನ್ನು ಕಟ್ಟಿ ಸುತ್ತಮುತ್ತ ಇರ್ತಕ್ಕಂತಹ ತಿಕ್ಕುಗಳೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿಂದ ಇದು ಮಾಡಿದ್ರು. ಆಗ ಕೇವಲ ಪದ್ಮಶಾಲಿ ಸಮಾಜದ ಕೇವಲ 60 ಮನೆಗಳು ಮಾತ್ರ ನಮಗಿದ್ದು ಅಂತ ಅಷ್ಟು ಜನನ ಸಂಘಟನೆ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿರಂತರವಾಗಿ ಅವರು ಶ್ರಮವನ್ನು ಹಾಕಿ ತುಂಬ ಪದ್ಮಶಾಲಿ ಸಮಾಜ ಸಂಘ ಉದಯ ಆಗಬೇಕು, ಮುಂದೆ ತುಂಬ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಂತೇಳಿ ಅನೇಕ ಕನಸುಗಳನ್ನು ಕಂಡರು. ಅವರು ಕಂಡ ಕನಸುಗಳಲ್ಲಿ ಅವೇ ಮುಂದೆ ಪದ್ಮಶಾಲಿ ಕಲ್ಯಾಣ ಮಂಟಪ ಒಂದು ಆಗಿದೆ, ಮತ್ತು ಆಮೇಲೆ ಸಹಕಾರಿ ಬ್ಯಾಂಕ್ ಒಂದಾಗಿದೆ, ಮತ್ತು ಎಲ್ಲರ ಕನಸಿನ ಒಂದು ಕೂಸಾಗಿರ್ತಕ್ಕಂತಹ ನಮ್ಮ ಶಿಕ್ಷಣ ಸಂಸ್ಥೆ ಕೂಡ ಮಾರ್ಕಂಡೇಶ್ವರ ಶಿಕ್ಷಣ ಸಂಸ್ಥೆ ಕೂಡ ಅಲ್ಲಿ ಸ್ಥಾಪನೆ ಆಗಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಾವು ಶಾಲೆಗೋಸ್ಕರವಾಗಿ ಇಲ್ಲಿ ನಮ್ಮ ಅದಕ್ಕೆ ಹೆಚ್ಚಿನ ಶ್ರಮ ವಹಿಸಿರ್ತಕ್ಕಂಥವರು ನಮ್ಮ ಅಧ್ಯಕ್ಷರು ತಿಪ್ಪಣ್ಣವರಂತ ರಾಜೂರು ತಿಪ್ಪಣ್ಣವರಂತ ಇದ್ದರು. ಮತ್ತು ಅವರಿಗೆ ಪ್ರಮುಖವಾಗಿ ನಮ್ಮ ಒಗ್ಗ ಜಯರಾಮರವರು ಸಾಕಷ್ಟು ಶ್ರಮ ವಹಿಸಿ ಅದಕ್ಕೆಲ್ಲ ಏನೇನು ಬೇಕಂತಕ್ಕಂಥ ಅಡ್ಡಾಡಿ ಇದು ಮಾಡಿದರು. ಮತ್ತು ಆ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳದ ಅವಶ್ಯಕತೆಯಾದ ಸಂದರ್ಭದಲ್ಲಿ ಹೂಡಾಗಿ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಾವು ಮನವಿ ಮಾಡಿಕೊಂಡಾಗ ನಮ್ಮ ಶ್ರೀಯುತ ಅರವ ಮುಸ್ಲಪ್ಪರವರು ಅಂತ ಹೂಡ
ಕಮಿಷನರ್ ಇದ್ದರು. ಅವರು ನಮಗೆ ತುಂಬ ಸಹಾಯ ಮಾಡಿ ಆ ಸಂದರ್ಭದಲ್ಲಿ ಅದು ನಮ್ಮದಾಗಿಸ್ಕೊಳ್ಳೋದಕ್ಕೆ ತುಂಬ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ಆ ಸ್ಥಳವನ್ನು ಕೊಟ್ಟರು. ಮತ್ತು ನಾವು ಆರಂಭದಲ್ಲಿ ಅಲ್ಲಿ ಒಂದು ಮನೆಯನ್ನು ಬಾಡಿಗೆ ತಗೊಂಡು ಆ ಬಾಡಿಗೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪದ್ಮಶಾಲಿ ಸಮಾಜದ ಒಬ್ಬ ಶಿಕ್ಷಕಿಯನ್ನು ನೇಮಕ ಮಾಡಿಕೊಂಡು ಆ ಸುತ್ತಮುತ್ತ ಎಲ್ಲ ಮನೆಗಳಿಗೆ ತಿರುಗಾಡಿ ಅಲ್ಲಿ ಒಂದು 15-16 ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡಿಸ್ಕೊಂಡು ಅಲ್ಲಿ LKG ಯುಗದಿಂದ ನಾವು ಪ್ರಾರಂಭ ಮಾಡಿದ್ವಿ. ಅವರಿಗೆ ಹಾಲು ಮತ್ತು ಬಿಸ್ಕೆಟ್ಸನ್ನು ಪ್ರಾರಂಭದಲ್ಲಿ ಉಚಿತವಾಗಿ ಕೊಟ್ಟು ಆಮೇಲೆ 20-20 ರೂಪಾಯಿ ಸಂಗ್ರಹ ಮಾಡಿ ಅಷ್ಟು ಮಾಡಿದ್ರೆ ನಾವು ಮುಂದೆ ಆಗ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಮಟ್ಟಕ್ಕೆ ಬೆಳೆದು ನಿಂದಿರ್ತಕ್ಕಂಥದ್ದು ನಾವು ಕನಸಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ. ಅದೆಲ್ಲದು ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ. ಕೇವಲ ಇವರು ಮತ್ತು ನಮ್ಮ ಪದ್ಮಶಾಲಿ ಸಮಾಜ ಸಂಘ ಮತ್ತು ಆಗಿನ ಯುವಕ ಸಂಘದವರು ಎಲ್ಲರೂ ಕೂಡ ಶ್ರಮವಹಿಸಿ ಎಲ್ಲರ ಆಸಕ್ತಿಯ ಒಂದು ಕೂಸಾಗಿ ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದೆ. ನಮ್ಮ ಶಾಲೆ ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಿರ್ತಕ್ಕಂಥದ್ದು. ಈ ಹಿಂದಿನ ನಮ್ಮ SSLCನಲ್ಲಿ ಸತತವಾಗಿ 4 ವರ್ಷಗಳು ಕೂಡ SSLCಯಲ್ಲಿ 100% ರಿಸಲ್ಟ್ ತಗೊಂಡಿರ್ತಕ್ಕಂಥ ಮತ್ತು ಸುತ್ತಮುತ್ತ ಹೊಸಪೇಟೆಯಲ್ಲಿರ್ತಕ್ಕಂತಹ ಅನೇಕ ಪ್ರೈವೇಟ್ ಶಾಲೆಗಳಿಗೆ ಕೂಡ ನಮ್ಮದೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ನಾವು ಅಭಿವೃದ್ಧಿಯನ್ನು ಪಡಿಸಿ ಮಕ್ಕಳು ಅತ್ಯುತ್ತಮವಾಗಿ ಸೇವೆಯನ್ನು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಆಮೇಲೆ ಅನೇಕ ನುರಿತ ಶಿಕ್ಷಕರನ್ನು ಕೂಡ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಹ್ಯಾಂಡ್ಸಮ್ ಸ್ಯಾಲರೀಸ್ ನಾವು ಕೊಟ್ಕೊಂತ ಮತ್ತು ಉತ್ತಮವಾಗಿರ್ತಕ್ಕಂತಹ ಮುಖ್ಯೋಪಾಧ್ಯಾಯ ಸಿರಾಜ್ ಅಂತ ಹೇಳಿದ್ದಾರೆ. ಅವರ ಸಮಕ್ಷಮದಲ್ಲಿ ಎಲ್ಲ ಶಿಕ್ಷಕರು ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದನ್ನು ಇಲ್ಲಿವರೆಗೆ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅಂತ ಒಂದೆರಡು ಮಾತುಗಳನ್ನು ನಾನು ನಮ್ಮ ತಮ್ಮಲ್ಲಿ ಸಲ್ಲಿಸ್ತಾ ಮತ್ತು ದಿವಸ ಈ ಪದ್ಮಶಾಲಿ ಬಹುತ್ತಮ ಸಮಾಜ ಸಂಘದ ಅಂಗವಾದ ಶ್ರೀ ಮಾರ್ಕಂಡೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇಂಗ್ಲೀಷ್ ಮಾಧ್ಯಮ ಇದರ ರಜತ ಮಹೋತ್ಸವವನ್ನು 18ನೇ ತಾರೀಕು ಇಟ್ಕೊಂಡಿದೆ. ಅದರ ಹಿಂದಿನ ದಿವಸ ನೂತನ ಕಟ್ಟಡಗಳ ಒಂದು ಓಪನಿಂಗ್ ಸೆರೆಮನಿಯನ್ನು ಇರ್ತದೆ. ಈ ಒಂದು ಫಂಕ್ಷನ್ಗೆ ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಊರುಗಳ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಅಧ್ಯಕ್ಷರನ್ನು ಕರೆದಿದ್ದೀವಿ. ಅವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ. ತಾವು ಸಹ ಇದಕ್ಕೆಲ್ಲ ಸಹಕಾರ ಕೊಟ್ಟು ನಮ್ಮ ಈ ಫಂಕ್ಷನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ಅತ್ಯುತ್ತಮವಾದ ಸಕ್ಸಸ್ಫುಲ್ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ. ಪದ್ಮಶಾಲಿ ಸಮಾಜ ಇವತ್ತು ಈ ಪದ್ಮಶಾಲಿ ಸಮಾಜದ ವತಿಯಿಂದ ಪ್ರಾರಂಭವಾದಂಥ ಮಾರ್ಕಂಡೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪ್ರಾರಂಭವಾಗಿ ಈ ವರ್ಷಕ್ಕೆ 25 ವರ್ಷ ಮುಗಿತಾ ಇದೆ. ಆ ಕಾರಣದಿಂದ ಈ ಒಂದು ಬೆಳ್ಳಿ ಹಬ್ಬದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸ್ಕೂಲಿನ ವಾರ್ಷಿಕೋತ್ಸವ ಮತ್ತು ಬೆಳ್ಳಿ ಹಬ್ಬ ಆಚರಣೆಯನ್ನು ಮಾಡಲಾಗ್ತದೆ. ಇದರಲ್ಲಿ ಮುಖ್ಯವಾಗಿ ನಾನು ಕಂಪ್ನಿಯಲ್ಲಿದ್ದಾಗೂ ಕೂಡ ನಾನು ನೋಡ್ಕೊತ ಬರ್ತಾ ಇದ್ದೀನಿ ಈ ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ಈ ಸ್ಕೂಲು ಇಷ್ಟು ಒಳ್ಳೆಯ ಶಾಲೆಯಾಗಿ ಬೆಳೀಲಿಕ್ಕೆ ಕಾರಣ ಅಂತಂದರೆ ಒಂದು ಜಯರಾಮು ಆಗಿದ್ದಂಥ ತಿಪ್ಪಣ್ಣ, ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸಿದ್ದೇಶ್ವರ ನಮ್ಮ ಸಹೋದರರು. ಅವರು ರಿಟೈರ್ ಆದಮೇಲೆ ಅಲ್ಲಿದ್ದು ಆ ಸಂಸ್ಥೆಯನ್ನು ಬೆಳೆಸಿದರು. ಇವತ್ತು ನಾವು ಇವ್ರು ಮೂವರನ್ನ ನೆನೆಸ್ಕೊಳ್ಬೇಕು. ಯಾಕಂದರೆ ಜಯರಾಮ್ ಅವರಿಗೆ ಗೊತ್ತಿತ್ತು, ಯಾಕಂದರೆ ಅವರು ಒಬ್ಬ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದರಿಂದ ಯಾವ ರೀತಿ ಜನರನ್ನು ಮನವೊಲಿಸಿ ಈ ಒಂದು ದೇಣಿಗೆಯನ್ನು ತರಬೇಕು ಅನ್ನೋಂಥದ್ದು ಗೊತ್ತಿದ್ದಂದರೆ ಇವ್ರಿಗೊಬ್ಬರಿಗೆ. ಇವರು ಎಲ್ಲರನ್ನ ಮನವೊಲಿಸಿ ಸುತ್ತಮುತ್ತಲು ಎಲ್ಲ ಸ್ವಲ್ಪ ದೇಣಿಗೆಯನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ಆ ಸಂಸ್ಥೆ ಕಟ್ಟುವುದರಲ್ಲಿ ಪಾತ್ರರಾಗಿದೆ. ಎರಡನೇದಾಗಿ ಆ ಸಂಸ್ಥೆ ಆಡಳಿತ ನಡೆಸಬೇಕಾದ್ರೆ ಆ ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಇಲಾಖೆಯ ಎಲ್ಲ ಗೊತ್ತಿರಬೇಕು. ಅಂಥ ವ್ಯಕ್ತಿಯನ್ನು ಇವರು ಚೂಸ್ ಮಾಡಿಕೊಂಡು ಸಿದ್ದೇಶ್ವರ ಅವರು ರಿಟೈರ್ ಆಗಿದ್ದರು. ಆ ರಿಟೈರ್ಡ್ ಆಗೋದಕ್ಕಿಂತ ಮುಂಚಿತವಾಗಿ ಅವರೇ ಒಂದು ಕಮಲಾಪುರದಲ್ಲಿ ಸ್ವಂತ ಶಾಲೆಯನ್ನು ಪ್ರಾರಂಭ ಮಾಡಿ ಅದನ್ನು ದಾನ ಕೊಟ್ಟಂಥವ್ರು. ಅವ್ರಿಗೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿತ್ತು. ಬಹುತೇಕ ಹೊಸಪೇಟೆ ಒಳಗೆ ಎಲ್ಲರಿಗೂ ಪರಿಚಯ ಇದ್ದಿದ್ದರಿಂದ ಅವರ ಒಂದು ಸಹಯೋಗದಲ್ಲಿ ಇವತ್ತೊಂದು ಶಾಲೆ ಇವತ್ತು 10ನೇ ಕ್ಲಾಸ್ನವರೆಗೆ ಪ್ರಾರಂಭ ಆಗಿದೆ. 10ನೇ ಕ್ಲಾಸ್ನವರೆಗೆ ಒಳ್ಳೆ ಸ್ಟ್ರೆಂತ್ ಆಗಿ ಬೆಳೆದಿದೆ ಅಂತ. ಅದಕ್ಕೆ ಕಾರಣ ಅವರು ಕೂಡ ಒಬ್ಬರು. ಆಗಿದ್ದಂತಹ ಪ್ರಾಮಾಣಿಕ ಪ್ರೆಸಿಡೆಂಟ್, ಒಂದು ಸಿಂಗಲ್ MP ಕೂಡ ತಿನ್ನಲಾರ್ದಂಥ ಆಗಿದ್ದಂಥ ರಾಜೂರು ತಿಪ್ಪಣ್ಣ ಅಂತಿದ್ರು. ಬಹಳ ಪ್ರಾಂಪ್ಟ್ KEB ಎಲ್ಲಿ ರಿಟೈರ್ ಆದಂಥ ಎಂಪ್ಲಾಯಿ. ಅವರು ಕೂಡ
ಅವರ ಒಂದು ಪರಿಶ್ರಮ ಕೂಡ ಇದೆ. ಹಾಗೆ ಈ ಒಂದು ಬಹಳಷ್ಟು ಇನ್ನು ಸಮಾಜದ ಹಿರಿಯರು ಕೂಡ ಅದಕ್ಕೆ ಸಹಾಯಗಳನ್ನು ಮಾಡಿದರು. ಆ ಎಲ್ಲ ಸಹಾಯಗಳಿಂದ ಇವತ್ತು ಒಂದು ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಬಹುತೇಕ ಹೊಸಪೇಟೆಯಲ್ಲಿ MP ಪ್ರಕಾಶ್ ನಗರದಾಗ ಒಳ್ಳೆ ಪ್ರೌಢಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಇದೆ. ಆದರೆ ಇಷ್ಟಕ್ಕೆ ನಿಲ್ಲಬಾರ್ದು, ಇನ್ನೂ ಬೆಳಿಬೇಕು ಅಂತ ನಾನು ಕೂಡ ಎಲ್ಲರನ್ನು ಕೂಡ ಕೋರ್ತಾ ಇದ್ದೀನಿ. ಬರೀ ಇಷ್ಟಕ್ಕೆ ನಿಂತ್ಕೊಳ್ಳೋದಲ್ಲ, ಸುತ್ತಮುತ್ತಲ ಜನರಿಗೆ ಕಡಿಮೆ ಹಣದಲ್ಲಿ 4 ಜನರಿಗೆ, ಬಡವರಿಗೆ ಸಹಾಯ ಆಗುವ ರೀತಿಯಲ್ಲಿ ಅದು ನಿಲ್ಲಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಣಿಪೇಟೆಯಲ್ಲಿ ಶ್ರೀನಿವಾಸ ಸೇವಾ ಟ್ರಸ್ಟ್ನಿಂದ ವೈಕುಂಠ ಏಕಾದಶಿ ಕೈಗೊಳ್ಳಲಾಗಿತ್ತು. ಈ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. तेरा नाम भक्ति में तेरी जी रहा हूँ, सब कुछ छोड़ के शक्ति में तेरी जी रहा हूँ। बम 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 बोले बोले
ಕಾಣೆಯಾದ ಬಾಲಕನ ಕುರಿತು ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 15 ವರ್ಷದ ಮಣಿಕಂಠ ಎಂಬ ಬಾಲಕ 2024ರಂದು ಕಾಣೆಯಾಗಿದ್ದಾನೆ. ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡಿಯಲ್ಲಿ ಬರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಈ ಬಾಲಕ ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ತಾಲೂಕಿನ ತುಂಬಿನಕೆರೆ ತಾಂಡಾದ ನಿವಾಸಿಯಾಗಿದ್ದಾನೆ. ಹಾಸ್ಟೆಲ್ನಿಂದ ಸ್ವಂತ ಊರಿಗೆ ಹೋಗುತ್ತೇನೆಂದು ತೆರಳಿರುವ ಈ ಬಾಲಕ ಊರಿಗೆ ಬಂದಿಲ್ಲ, ಹಾಸ್ಟೆಲ್ನಲ್ಲೂ ಇಲ್ಲ. ಈ ಬಾಲಕನನ್ನ ಯಾರಾದರೂ ನೋಡಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹಿರೇಹಡಗಲಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಾಗಿ ಪ್ರಕಟಣೆ ಹೊರಡಿಸಿದ ಹಿರೇಹಡಗಲಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.